ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ತಂಡ ನಾಳೆ KKR ವಿರುದ್ಧ ತನ್ನ 3ನೇ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯವನ್ನು ನಮ್ಮ RCB ತಂಡ ಗೆಲ್ಲಲೇಬೇಕು. ಯಾಕೆಂದರೆ ಗೆದ್ದರೆ ಮಾತ್ರ ನಮ್ಮ RCB ತಂಡ ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಹೋಗಲು ಸಾಧ್ಯ. ಇನ್ನು ಫ್ರೆಂಡ್ಸ್, KKR ವಿರುದ್ಧ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಆ ಬದಲಾವಣೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ಹೊಡಿಸಿಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ ಅನ್ನೋ ಥರ ಮಾಡಿದೆ. ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು KKR ತಂಡ ತನ್ನ ಮೊದಲನೇ ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದೆ. ಇನ್ನು ನಮ್ಮ RCB ತಂಡದ ವಿರುದ್ಧ ಅವರು 2ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ನಮ್ಮ RCB ತಂಡದ್ದು 3ನೇ ಪಂದ್ಯ ನಾಳೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಈ ಪಂದ್ಯವನ್ನು ನಮ್ಮ RCB ತಂಡ 100% ಆಗಿ ಗೆಲ್ತೈತೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ದೊಡ್ಡ ಬದಲಾವಣೆ ಏನಂದರೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ರಿಷ್ ಟೋಪ್ಲಿ ಅಥವಾ ಲೋಕಿ ಫರ್ಗೂಸನ್ ಅವರು ಬರಬೇಕು. ಯಾಕೆಂದರೆ ಇವರಿಬ್ಬರು ಬೌಲರ್ ಬಂದರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು. ರಿಷ್ ಟೋಪ್ಲಿ ಅವರು ಬೆಂಕಿಯಾಗಿ ಬಾಲಿಂಗ್ನ ಹಾಕ್ತಾರೆ. ಇವರು ಅಲ್ದಾರೆ ಜೋಸೆಫ್ ಅವರ ಬದಲಿಗೆ ಬಂದರೆ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಎತ್ತರದ ಆಟಗಾರ ಯಾರ್ಕರ್ಗಳನ್ನು ಏರ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ರಿಷ್ ಟೋಪ್ಲಿ ಅವರು RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಎಂಟ್ರಿ ಕೊಡಬೇಕಾ ಕೊಡಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಬೆಂಗಳೂರಿನಲ್ಲಿ ನಮ್ಮ RCB ತಂಡ ಆರ್ಭಟ ನಡೆಸಲಿದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.